ಲಾಸ್ಟ್ ವಿಡಿಯೋಲಿ ಡೇಟಾ ಸ್ಟ್ರಕ್ಚರ್ ಇಂಟ್ರೊಡಕ್ಷನ್ ನೋಡಿದ್ವಿ. ಈ ವಿಡಿಯೋಲಿ ನಾವು ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಸಿಂಪಲ್ಲಾಗಿ ಕಲ್ತ್ಕೊಳ್ಳೋಣ. ಈ ಟಾಪಿಕ್ ಕ್ಲಿಯರ್ ಆದರೆ ನೆಕ್ಸ್ಟ್ ಎಲ್ಲ DSA ಟಾಪಿಕ್ಸು ಈಸಿ ಆಗುತ್ತೆ. ಒಂದು ಕ್ವಿಕ್ ರೀಕ್ಯಾಪ್ ಮಾಡೋದಾದರೆ, ಡೇಟಾ ಸ್ಟ್ರಕ್ಚರ್ ಅಂದರೆ ಡೇಟಾನ ಆರ್ಗನೈಸ್ ಮಾಡಿ, ಸ್ಟೋರ್ ಮಾಡಿ ಆ್ಯಂಡ್ ಮ್ಯಾನೇಜ್ ಮಾಡೋದು. ಈಗ ಯಾವ್ಯಾವ ಟೈಪ್ಸ್ ಇದೆ ಅಂತ ನೋಡೋಣ. ಬ್ರಾಡ್ಲಿ ಡೇಟಾ ಸ್ಟ್ರಕ್ಚರ್ ಡಿವೈಡೆಡ್ ಇಂಟು ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಆಗಿರುತ್ತೆ. ಇಟ್ ಈಸ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಂದು ಬೇಸಿಕ್ ಡೇಟಾ ಟೈಪ್ಸ್. ಎಕ್ಸಾಂಪಲ್ ನೋಡೋದಾದರೆ ಇಂಟ್, ಫ್ಲೋಟ್, ಕ್ಯಾರೆಕ್ಟರ್ ಆ್ಯಂಡ್ ಡಬಲ್. ಈ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಸಿಂಗಲ್ ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಇಂಟ್ ಏಜ್ ಈಕ್ವಲ್ಸ್ ಟು 20. ಈ 20 ಅನ್ನೋ ವ್ಯಾಲ್ಯೂ ಏಜ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಈ 20 ಸಿಂಗಲ್ ವ್ಯಾಲ್ಯೂ ಅಲ್ಲ, ಸೊ ಅದಕ್ಕೆ ಇಟ್ ಸ್ಟೋರ್ಸ್ ಅ ಸಿಂಗಲ್ ವ್ಯಾಲ್ಯೂ. ನೆಕ್ಸ್ಟ್ ಸಿಂಪಲ್ ಬಟ್ ಲಾರ್ಜ್ ಡೇಟಾ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇದು ನೆಕ್ಸ್ಟ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನೋಡೋದಾದರೆ ಅರೇ, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್, ಟ್ರೀಸ್ ಆ್ಯಂಡ್ ಗ್ರಾಫ್. ಇವೆಲ್ಲ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಇಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಸ್ಟೋರ್ ಮಾಡುತ್ತೆ ಮತ್ತು ಇಲ್ಲಿ ಕಾಂಪ್ಲೆಕ್ಸ್ ಡೇಟಾನ ಕೂಡ ಹ್ಯಾಂಡಲ್ ಮಾಡ್ಬೋದು. ಈ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ನ ಇನ್ನೂ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ಬೋದು: ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಬಂದು ಅರೇ, ಸ್ಟ್ಯಾಕ್, ಕ್ಯೂ, ಲಿಂಕ್ ಲಿಸ್ಟ್. ನಾನ್ ಲೀನಿಯರ್ ಬಂದು ಟ್ರೀಸ್ ಆ್ಯಂಡ್ ಗ್ರಾಫ್ಸ್. ಅರೇ ಅಂದರೆ ಸೇಮ್ ಡೇಟಾ ಟೈಪ್ನ ಸ್ಟೋರ್ ಮಾಡೋದು. ಸ್ಟ್ಯಾಕ್ ಅಂದರೆ ಸ್ಟ್ಯಾಕ್ ಯೂಸಸ್ ಲಿಫೋ ಕಾನ್ಸೆಪ್ಟ್, ಕ್ಯೂ ಯೂಸಸ್ ಫಿಫೋ ಕಾನ್ಸೆಪ್ಟ್. ಲಿಂಕ್ಡ್ ಲಿಸ್ಟ್ ಅಂದರೆ ನೋಟ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡೋಣ. ಸೊ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್, ಟ್ರೀಸ್ ಆ್ಯಂಡ್ ಗ್ರಾಫ್ಸ್. ಟ್ರೀ ಬಂದು ಹೈರಾರ್ಕಿಯಲ್ ಸ್ಟ್ರಕ್ಚರ್, ಗ್ರಾಫ್ ಬಂದು ನೋಡ್ಸ್ ಆ್ಯಂಡ್ ಎಡ್ಜಸ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಡೇಟಾ ಸೀಕ್ವೆನ್ಸಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಡೇಟಾ ಹೈರಾರ್ಕಿಯಲ್ ಆರ್ ನೆಟ್ವರ್ಕ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಇಯರ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡೋದಾದರೆ ಅರೇಸ್, ಮಾರ್ಕ್ಸ್ ಲಿಸ್ಟ್ ಮಾಡೋಕ್ಕೆ ಅರೇಸ್ನ ಯೂಸ್ ಮಾಡ್ಬೋದು. ಸ್ಟ್ಯಾಕ್ ಬಂದು ಅಂಡು ಆರ್ ರೀಡು ಮಾಡೋಕ್ಕೆ ಯೂಸ್ ಆಗುತ್ತೆ. ಕ್ಯೂದು ರಿಯಲ್ ಲೈಫ್ ಎಕ್ಸಾಂಪಲ್ ಬಂದು ನೀವು ಬಸ್ ಟಿಕೆಟ್ ಲೈನ್ ನೋಡಿದ್ದೀರಲ್ಲ, ಸೊ ಆ ಎಕ್ಸಾಂಪಲ್ಲು ಕ್ಯೂಗೆ. ನೆಕ್ಸ್ಟ್ ಟ್ರೀ ಅಂದರೆ ಫೋಲ್ಡರ್ ಸ್ಟ್ರಕ್ಚರು ಟ್ರೀ. ಗ್ರಾಫ್ ಬಂದು ಗೂಗಲ್ ಮ್ಯಾಪ್ಸ್, ಇಟ್ ಈಸ್ ಅ ರಿಯಲ್ ಲೈಫ್ ಎಕ್ಸಾಂಪಲ್ ಫಾರ್ ಗ್ರಾಫ್. ನೆಕ್ಸ್ಟ್ ಇಷ್ಟು ಈ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ನೋಡಿದ್ವಿ. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಅರೇ ಡೇಟಾ ಸ್ಟ್ರಕ್ಚರನ್ನು ನೋಡೋಣ. ಸೊ ನೀವೇನಾದರೂ ಕ್ಲಾಸಿಫಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಕಂಪ್ಲೀಟ್ ಮಾಡಿದರೆ ಕಮೆಂಟ್ ಮಾಡಿ ಅರೇ ನೆಕ್ಸ್ಟ್ ಅಂತ.